ಬಾಗಲಕೋಟೆ ಬಳಿಕ ಚಿತ್ತಾಪುರದಲ್ಲೂ ಕೂಡ ಈಗ ಶಿವಾಜಿಯ ಸಂಘರ್ಷ. ಶಿವಾಜಿ ಜಯಂತಿಯ ಪ್ರಯುಕ್ತ ಡ್ಯಾನ್ಸ್ ವೇಳೆ ಮಾರಾಮಾರಿಯಾಗಿದೆ. ಬಾಗಲಕೋಟೆಯ ಬಳಿಕ ಈಗ ಚಿತ್ತಾಪುರದಲ್ಲೂ ಕೂಡ ಶಿವಾಜಿ ಸಂಘರ್ಷ. ಶಿವಾಜಿ ಜಯಂತಿ ಪ್ರಯುಕ್ತ ಡ್ಯಾನ್ಸ್ ವೇಳೆ ಮಾರಾಮಾರಿ. ಚಿತ್ತಾಪುರ ತಾಲೂಕಿನ ರಾವೂರ್ ಗ್ರಾಮದಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಗೋಕುಲ ನಗರದಲ್ಲಿ ಶಿವಾಜಿ ಫೋಟೋ ಇಟ್ಟು ಸೆಲೆಬ್ರೇಷನ್ ಮಾಡಲಾಗ್ತಾ ಇತ್ತು. ಸೌಂಡ್ ಬಾಕ್ಸ್ ಹಚ್ಚಿ ಡ್ಯಾನ್ಸ್ ಮಾಡುವಾಗ ಈ ಒಂದು ಕಿರಿಕ್ ಶುರುವಾಗಿದೆ. ಮತ್ತೊಂದು ಸಮುದಾಯದಿಂದ ಕಿರಿಕ್ ಆಗಿದೆ. ಏಕ್ದಮ್ ಹಲ್ಲೆಯನ್ನ ಮಾಡಿದ್ದಾರೆ. ಹಿಂದೂ ಮುಸ್ಲಿಮರ ನಡುವೆ ಗಲಾಟೆಯಾಗಿದೆ. ಘಟನೆಯಲ್ಲಿ 3-4 ಜನರಿಗೆ ಸಣ್ಣ ಪುಟ್ಟ ಗಾಯ ಕೂಡ ಆಗಿದೆ. ವಾಡಿ ಠಾಣೆ ಪೊಲೀಸರು ಮಧ್ಯಪ್ರವೇಶವನ್ನ ಮಾಡಿದ್ದಾರೆ. ಸಂಧಾನ ಕೂಡ ಮಾಡಿಸಿದ್ದಾರೆ. ಯಾವುದೇ ದೂರು ಕೊಡದ ಹಿಂದೂ ಮುಸ್ಲಿಮರು. ಅಲ್ಲಿಗೆ ಸದ್ಯಕ್ಕೆ ಚಿತ್ತಾಪುರ ಶಿವಾಜಿ ಸಂಘರ್ಷ ತಣ್ಣಗಾಗಿದೆ. ಬಾಗಲಕೋಟೆಯಲ್ಲಿ ಯಾವ ರೀತಿ ಕಲ್ಲು ತೂರಾಟ ಆಯಿತು, ಯಾವ ರೀತಿ ಸಂಘರ್ಷ ಆಯಿತು, ಗಲಾಟೆ ಆಯಿತು, ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಇನ್ನು ಚಿತ್ತಾಪುರದಲ್ಲೂ ಅಷ್ಟೇ ಈ ಒಂದು ಶಿವಾಜಿ ಜಯಂತಿ ಸಂದರ್ಭದಲ್ಲಿ ದೊಡ್ಡ ಸಂಘರ್ಷವೇ ಆಯಿತು. ದೊಡ್ಡ ಮಾರಾಮಾರಿ ಆಗಿದೆ. ಚಿತ್ತಾಪುರ ತಾಲೂಕಿನ ರಾವೂರ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ತಡರಾತ್ರಿಯ ಸಂದರ್ಭದಲ್ಲಿ ಗೋಕುಲ ನಗರದಲ್ಲಿ ಶಿವಾಜಿ ಅವರ ಫೋಟೋವನ್ನ ಇಟ್ಟು ಪೂಜೆ ಪುನಸ್ಕಾರವನ್ನ ಮಾಡ್ತಾ ಇದ್ರು. ಜೊತೆಗೆ ಸೌಂಡ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆಯಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರೆ ಯಾವ ರೀತಿ ಮಾರಾಮಾರಿಯಾಗಿ ಹೊಡೆದಾಡ್ಕೊಂಡಿದ್ದಾರೆ ಅಂತ. ಬಾಗಲಕೋಟೆಯಲ್ಲೂ ಕೂಡ ಇದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ಕಲ್ಲು ತೂರಾಟ ಆಯಿತು. ಕೋಮು ಸಂಘರ್ಷ ಉದ್ಭವ ಆಯಿತು. ಸದ್ಯಕ್ಕೆ ಬಾಗಲಕೋಟೆಯ ಪರಿಸ್ಥಿತಿ ಸ್ವಲ್ಪ ತಣ್ಣಗಾಗಿದೆ. ಅಂದರೆ ಬೂದಿ ಮುಚ್ಚಿದ ಕೆಂಡದಂತಿದೆ ಅಲ್ಲಿನ ಪರಿಸ್ಥಿತಿ. ಮತ್ತೊಂದು ಕಡೆ ನೀವೀಗ ಗಮನಿಸ್ತಾ ಇದ್ದಾರೆ ರಾವೂರ್ ಗ್ರಾಮದಲ್ಲಿ ಯಾವ ರೀತಿ ಗಲಾಟೆಯಾಗಿದೆ ಅಂತ. ಇನ್ನು ಚಿತ್ತಾಪುರದಲ್ಲೂ ಕೂಡ ಇದೇ ರೀತಿ ಒಂದು ಕೋಮು ಸಂಘರ್ಷ ಆಗ್ತಾ ಇತ್ತು. ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಆದರೆ ಪೊಲೀಸರು ಮಧ್ಯ ಪ್ರವೇಶವನ್ನು ಮಾಡಿದ್ದಾರೆ. ಅಲ್ಲಿ ಹಿಂದೂ ಮುಸ್ಲಿಂ ಇಬ್ಬರನ್ನು ಕೂಡ ಸಮಾಧಾನ ಮಾಡುವ ಕೆಲಸ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ದೂರು ಕೂಡ ದಾಖಲಾಗಿಲ್ಲ. ಅಂದರೆ ಹಿಂದೂಗಳು ಕೂಡ ಹೋಗಿ ದೂರನ್ನು ಕೊಟ್ಟಿಲ್ಲ. ಜೊತೆಗೆ ಮುಸ್ಲಿಮರು ಕೂಡ ಹೋಗಿ ದೂರನ್ನು ದಾಖಲು ಮಾಡಿಲ್ಲ. ಏಕೆಂದರೆ ಪೊಲೀಸರು ಮಧ್ಯ ಪ್ರವೇಶವನ್ನು ಮಾಡಿ ಈ ಒಂದು ಏನು ಗಲಾಟೆ ಆಗ್ತಾ ಇತ್ತು ಅಲ್ಲಿ ಸ್ವಲ್ಪ ಸಂಧಾನ ಮಾಡುವ ಕೆಲಸ ಕೂಡ ಮಾಡಿದ್ದಾರೆ. ಗೋಕುಲ ನಗರದಲ್ಲಿ ಶಿವಾಜಿ ಫೋಟೋವನ್ನು ಇಟ್ಟು ಸೆಲೆಬ್ರೇಷನನ್ನು ಮಾಡ್ತಾ ಇದ್ರಂತೆ. ಆಗ ಸೌಂಡ್ ಬಾಕ್ಸ್ ಹಚ್ಚಿ ಡ್ಯಾನ್ಸ್ ಮಾಡ್ತಾ ಇದ್ರಂತೆ. ಫೋಟೋ ಇಟ್ಟು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಆಗ ಏಕ್ದಮ್ ಹಲ್ಲೆಯನ್ನು ಮಾಡಿದ್ದಾರೆ. ಮತ್ತೊಂದು ಸಮುದಾಯದವರು ಕಿರೀಕನ್ನು ಮಾಡಿದ್ದಾರೆ. ಆಗ ಹಿಂದೂ ಮತ್ತು ಮುಸ್ಲಿಂ ನಡುವೆ ದೊಡ್ಡ ಮಟ್ಟದಲ್ಲಿ ಗಲಾಟೆಯಾಗಿದೆ. ಪೊಲೀಸರು ಮಧ್ಯ ಪ್ರವೇಶವನ್ನು ಕೂಡ ಮಾಡಿದ್ದಾರೆ. ಆ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಕೆಲಸ ಮಾಡಿದ್ದಾರೆ. ಈ ಒಂದು ಘಟನೆಯಲ್ಲಿ 3-4 ಜನರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದೆ. ಅವರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ದಾರೆ.